ಅಯೋಧ್ಯೆಯ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಶುಭ ಗಳಿಗೆಯಲ್ಲೇ ನಮ್ಮ ರಾಜ್ಯದ ಅಂಜನಾದ್ರಿ ಬೆಟ್ಟದಲ್ಲೂ ಶ್ರೀರಾಮನ ಆಗಮನವಾಯಿತು. ಇದು ಭಕ್ತರ ದಶಕಗಳ ಕನಸು ನನಸಾದ ಅಪರೂಪದ ಕ್ಷಣ. ಆ ಬಗ್ಗೆ ನೋಡೋಣ ಬನ್ನಿ. ತ್ರೇತಾಯುಗದಲ್ಲಿ ರಾಮನಿಗಾಗಿ ಹನುಮ ಉತ್ತರಕ್ಕೆ ಬಂದರೆ, ಕಲಿಯುಗದಲ್ಲಿ ರಾಮನು ಹನುಮನ ಮನೆಗೆ ಬಂದಿದ್ದಾನೆ. ಈ ಎರಡು ಪುಣ್ಯಕ್ಷೇತ್ರಗಳ ನಡುವಿನ ಕೊಂಡಿಯನ್ನು ಬೆಸೆದಿದ್ದು ಮಾತ್ರ ರಾಮಚಂದ್ರ ಆರ್ ಅನವೇರಿ ಅವರ ಭಕ್ತಿ ಸಂಕಲ್ಪ. ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಹಲವು ಬೆದರಿಕೆಗಳು ರಾಮಚಂದ್ರ ಅನವೇರಿ ಅವರಿಗೆ ಎದುರಾಗಿದ್ದವು. ರಾಜಕೀಯ ಮತ್ತು ರಾಜಕೀಯೇತರ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದರೂ ಸಹ ರಾಮಚಂದ್ರ ಅನವೇರಿ ಅವರ ಸಂಕಲ್ಪ ಮಾತ್ರ ನಿಲ್ಲಲಿಲ್ಲ. ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮ ನೆಲೆ ನಿಲ್ಲಲೇಬೇಕು ಎಂದು ಹಠ ಹಿಡಿದಿದ್ದರು. ಹಲವಾರು ಅಡೆತಡೆಗಳು ಎದುರಾದರೂ ಸಹ ಎದೆಗುಂದದೆ ಅಂಜನಾದ್ರಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಯೇ ಬಿಟ್ಟರು. ಯಾರೇ ತಡೆದರೂ ಏನೇ ಅಡ್ಡಿಯಾದರೂ ಹನುಮ ಹುಟ್ಟಿದ ಮಣ್ಣಿನಲ್ಲಿ ರಾಮನನ್ನು ನೆಲೆಗೊಳಿಸುವುದು ನನ್ನ ಧರ್ಮ ಎಂದು ಅವರು ತೋರಿಸಿಕೊಟ್ಟ ದೃಢತೆ ಇಂದು ಇತಿಹಾಸದ ಭಾಗವಾಗಿದೆ. ಅಡೆತಡೆಗಳು ಅವರನ್ನು ಕುಗ್ಗಿಸಲಿಲ್ಲ, ಬದಲಿಗೆ ಅವರ ಸಂಕಲ್ಪವನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು. ಅಂಜನಾದ್ರಿಯ ಆ ಎತ್ತರದ ಶಿಖರದಲ್ಲಿ ಶ್ರೀರಾಮಚಂದ್ರನ ಮೂರ್ತಿ ವಿರಾಜಮಾನವಾದಾಗ ಅದು ಕೇವಲ ಒಂದು ಪ್ರತಿಷ್ಠಾಪನೆಯಾಗಿರಲಿಲ್ಲ, ಅದು ಒಬ್ಬ ಭಕ್ತನ ಅಚಲ ವಿಶ್ವಾಸಕ್ಕೆ ಸಂದ ಜಯವಾಗಿತ್ತು. ಅವತ್ತು ರಾಮಚಂದ್ರ ಅನವೇರಿ ಅವರಿಗೆ ಸವಾಲುಗಳು ಸಾಗರದಷ್ಟಿದ್ದವು, ಅಡೆತಡೆಗಳು ಬೆಟ್ಟದಷ್ಟಿದ್ದವು. ಆದರೆ ರಾಮಚಂದ್ರ ಅನವೇರಿ ಎಂಬ ಭಕ್ತನ ಸಂಕಲ್ಪದ ಮುಂದೆ ಅವೆಲ್ಲವೂ ಮರಳಿನ ಕೋಟೆಯಂತೆ ಕರಗಿಯುವುದು. ಇದು ಕೇವಲ ಕಲ್ಲಿನ ಮೂರ್ತಿಯ ಸ್ಥಾಪನೆಯಲ್ಲ, ಇದು ಶತಮಾನಗಳ ನಂಬಿಕೆಯ ಪ್ರತಿಫಲ. ಹನುಮನ ಜನ್ಮಭೂಮಿಯಲ್ಲಿ ರಾಮನು ನೆಲೆಗಿದ್ದ ಆ ಕ್ಷಣ ಅನವೇರಿ ಅವರ ದಶಕಗಳ ತಪಸ್ಸಿಗೆ ಸಿಕ್ಕ ದಿವ್ಯ ಫಲ. ಪ್ರತಿಯೊಂದು ಅಡ್ಡಿಯೂ ಅವರ ಹಾದಿಯಲ್ಲಿ ಮೆಟ್ಟಿಲಾಗಿ ಬದಲಾದವು, ಪ್ರತಿಯೊಂದು ಟೀಕೆಯೂ ಅವರಿಗೆ ಶಕ್ತಿಯಾಗಿ ಪರಿಣಮಿಸಿತು. ಇಂದು ಅಂಜನಾದ್ರಿಯ ಶಿಖರದಿಂದ ರಾಮನು ಇಡೀ ನಾಡನ್ನು ಅರಸುತ್ತಿದ್ದಾನೆ ಎಂದರೆ ಅದರ ಹಿಂದೆ ರಾಮಚಂದ್ರ ಅನವೇರಿ ಅವರ ಅಪಾರವಾದ ಸಂಕಲ್ಪ ಸಿದ್ಧಿಯೇ ಕಾರಣ. ಬದುಕು ಎಲ್ಲರಿಗೂ ಸಿಗುತ್ತೆ, ಆದರೆ ಬದುಕನ್ನೇ ಒಂದು ಸಂದೇಶವಾಗಿಸುವವರು ಕೆಲವರು ಮಾತ್ರ. ಕಾಲದ ಓಟದಲ್ಲಿ ಸನಾತನ ಧರ್ಮದ ಉಳಿವಿಗೆ, ಸಂಸ್ಕೃತಿಯ ಬೆಳಕಿಗೆ ತನ್ನನ್ನೇ ಅರ್ಪಿಸಿಕೊಂಡ ಅಪರೂಪದ ವ್ಯಕ್ತಿತ್ವ ಇರುವ ವ್ಯಕ್ತಿಯೇ ರಾಮಚಂದ್ರ ಆರ್ ಅನವೇರಿಯವರು. ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಅಧಿಕಾರ ಅಂತಸ್ತುಗಳ ಆಸೆಗಿಂತ ಧರ್ಮದ ರಕ್ಷಣೆಯೇ ಶ್ರೇಷ್ಠವೆಂದು ನಂಬಿದವರು. ಇಂದು ಧರ್ಮದ ಹಾದಿಯಲ್ಲಿ ನಡೆಯುವುದು ಸವಾಲಿನ ಕೆಲಸ. ಅಂತಹ ಸಂದರ್ಭದಲ್ಲಿ ಸನಾತನ ಹಿಂದೂ ಧರ್ಮದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ರಾಮಚಂದ್ರ ಆರ್ ಅನವೇರಿಯವರು ಮುಂಚೂಣಿಯಲ್ಲಿದ್ದಾರೆ. ಇಡೀ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಲು ಅವರು ಕೈಗೊಂಡ ಸಂಕಲ್ಪಗಳು ಅಪಾರ. ಅದು ಹಬ್ಬಗಳ ಆಚರಣೆಯಾಗಿರಲಿ ಅಥವಾ ಧಾರ್ಮಿಕ ಸಭೆಗಳಿರಲಿ,
ಅಲ್ಲಿ ಆನವೇರಿಯವರ ಉಪಸ್ಥಿತಿ ಎಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅವರ ಭಕ್ತಿ ಕೇವಲ ಭಾವವಲ್ಲ, ಅದು ಸಮಾಜವನ್ನು ಒಗ್ಗೂಡಿಸುವ ಒಂದು ಶಕ್ತಿಯಾಗಿದೆ. ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.